ಪಂದ್ಯ ಆರಂಭಗೊಳ್ತಾ ಇದೆ. ಬಹಳ ಸುತ್ತಮುತ್ತ ಆಡಾಟ, ರಿವರ್ಸ್ ಶಾಟ್, ಒಂದೋಟದ ಸೇರ್ಪಡೆ, ಅವಳಿ ಓಟದ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. 2 ವಿದೌಟ್ ಲಾಸ್. ಮೈಟಿ ಬೆಂಗಳೂರು ವರ್ಸಸ್ ಆರ್ಸಿಸಿ ಚೆನ್ನೈ ತಂಡದ ನಡುವೆ ಪಂದ್ಯಾಟ ಮಾಡ್ತಾ ಇದೆ. ಉತ್ತಮ ರೀತಿಯ ಸತ, ಮತ್ತೆ ಸ್ಯಾಂಡಿ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ಹೊಡೆತ, ಮಿಡಿಕಡೆ ಭಾಗ ತಳ್ಳಿದ್ರು, ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಷಣ್ಮುಖ ಖಾತೆ ಆರಂಭಗೊಳ್ತಾ ಇದೆ. ಬಹಳ ಸುತ್ತಮುತ್ತ ಹೊಡೆತ, ಎರಡೋಟದ ಸೇರ್ಪಡೆ ಅರುಣ್ ಖಾತೆಗೆ. ಬಹಳ ಸುತ್ತಮುತ್ತ ಹೊಡೆತ, ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಅರುಣ್ ಖಾತೆಗೆ ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಸ್ಯಾಂಡಿ. ಉತ್ತಮ ರೀತಿಯ ಸತ, ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾರೆ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 1. ದ ಕಪ್ ಇಸ್ ಓವರ್ ನಂಬರ್ 1. ಸ್ಕೋರ್ 7 ವಿದೌಟ್ ಲಾಸ್. ಮುಂದಿನ ಪಂದ್ಯ ಇಸಾನ್ ವರ್ಸಸ್ ಫ್ರೆಂಡ್ಸ್. ಟಾಸ್ಗಾಗಿ ರೆಡಿ ಇರಬೇಕಂತ ಹೇಳಿಕೊಳ್ತಾ ಇದ್ದಾವೆ. ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಮೈಟಿ 12th ಮ್ಯಾನ್ ಕಳಿಸ್ಕೊಡಿ. ಮೈಟಿ ಬಹಳ ಸುತ್ತಮುತ್ತ ಹೊಡೆತ, ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. ಸಕ್ಲೈನ್ ಎಸೆದ ಮೊದಲ ಚೆಂಡಿನಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ.
ಸಕ್ಲೈನ್ ಈ ಬಾರಿ ಎಸೆದ ಚೆಂಡು ಬಳಸುತ್ತ ಹೋರಾಟ ಡೀಪ್ ಮಿಡ್ಕುಂಡು ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನು ಹಿಡಿದ್ರು. ತನ್ಮೂಲಕ ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಷಣ್ಮುಖ ವಾಪಸ್ ಆತಿ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ. ಆದಿಸಿಸಿ ಚೆನ್ನೈ ತಂಡ ಮೊದಲ ಪಂದ್ಯದಲ್ಲಿ ಗೆಲುವನ್ನು ಕಂಡಂತ ಚೆನ್ನೈ ಎರಡನೇ ಪಂದ್ಯ ಸೋಲನ್ನ ಕಂಡಿತ್ತು. ಈ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿದೆ ಚೆನ್ನೈ. ಅರುಣ್ ರೈನಾ ಅಂಕಣ ಒಳಭಾಗದಲ್ಲಿ ಅರುಣ್ ರೈನಾ ಹೊಸ ಆಟಗಾರ ಸ್ವಲ್ಪ ಕ್ಷೇತ್ರ ಬದಲಾವಣೆಯನ್ನು ಮಾಡಿಕೊಳ್ತಾ ಇದೆ. ಮತ್ತೆ ಸಕ್ಲೈನ್ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಕೂಡ ಪೂರೈಕೆಯನ್ನು ಕಾಡ್ತಾ ಇದೆ. ಎರಡು ಓಟದ ಹೆಚ್ಚುವರಿ ಸೇರ್ಪಡೆ ಅರುಣ್ ಖಾತೆಗೆ. ಬಳಸುತ್ತ ಆಡಳಿತ ರಿವರ್ಸ್ ಶಾಟ್. ಮಂಜು ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಎರಡು ಓಟದ ಹೆಚ್ಚುವರಿಯ ಸೇರ್ಪಡೆ. ಮೈಟಿ ಪಂದ್ಯಾಟವನ್ನು ಆಡ್ತಾ ಇದೆ ಆದಿಸಿಸಿ ಚೆನ್ನೈ ವಿರುದ್ಧ. ಮಗುವೀರ ಸಂಘ ಬೆಂಗಳೂರು ಆಶ್ರಯದಲ್ಲಿ ಸುವರ್ಣ ಪಥದ ಅಂಗವಾಗಿ ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಸುವರ್ಣ ಕಪ್ ಇವತ್ತಿನ ಆರಂಭದ ಪಂದ್ಯ. ರಾಜ್ಯದ 7 ಶ್ರೇಷ್ಠ ತಂಡಗಳ ನಡುವೆ ಚೆನ್ನೈ ಒಂದು ತಂಡ ಕೂಡ ಈ ಸ್ಪರ್ಧಾ ಕಣವನ್ನು ಕಾಡ್ತಾ ಇದೆ. ಉತ್ತಮ ರೀತಿಯಲ್ಲಿ ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 2. ಕಪಿಲ್ ಓವರ್ ನಂಬರ್ 2 ಸ್ಕೋರ್ 15 15ಕ್ಕೆ 1. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸ್ಯಾಂಡಿ
ಒಂದೋಟದ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸೋದ ಪ್ರಯತ್ನ ಸಫಲತೆ ಕಾಣ್ತಾ ಇಲ್ಲ ಅರುಣ್ ರೈನಾ. ಮತ್ತೆ ಸ್ಯಾಂಡಿ ಅಲೋ ಕಡೆಯಿಂದ ಬಳಸುತ್ತ ಜೀಪ್ ಬಿಡುಗಡೆ ಭಾಗದಲ್ಲಿ ಕ್ಯಾಚ್ ಆಗ್ತಾ ಇದೆ. ಅರುಣ್ ರೈನಾ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಆ ಕಡೆ ಒಳಭಾಗದಲ್ಲಿ ಸಾಮಿ ಟೆರನ್ ಸಾಮಿ ಕಳೆದ ಪಂದ್ಯದಲ್ಲಿ 4 ಭರ್ಜರಿ ಸಿಕ್ಸರ್ ಕೂಡ ದಾಖಲಿಸಿದ ಸಾಮಿ. ಹದಿನಾರಕ್ಕೆ 2 16-2 ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಉತ್ತಮ ರೀತಿ ಹೊಡೆತ ಡಿ ಪ್ರೇಕ್ಷಕ ಅವರ ಭಾಗದಲ್ಲಿ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಎರಡನೇ ಓಟ ಪೂರೈಸುವ ಪ್ರಯತ್ನ ಪೂರೈಕೆಯೂ ಕೂಡ ಮತ್ತೆರಡು ಓಟದ ಹೆಚ್ಚುವರಿಯ ಸೇರ್ಪಡೆ. 18 ಮಗವೀರ ಸಂಘ ಬೆಂಗಳೂರು ಆಶ್ರಯ ಪಂದ್ಯಾಟ ಸಾಗ್ತಾ ಇದೆ ಗುಣಕರ್ಕೆ ಅವರ ಅಧ್ಯಕ್ಷತೆಯಲ್ಲಿ. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ತಡದ ಮೊತ್ತ 20 ಮತ್ತೆ ಸ್ಯಾಂಡಿ ಈ ಬಾರಿ ಎಸೆತ ಚೆಂಡು ಬಳಸುತ್ತ ಮತ್ತೆ ಎಸೆತ ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸಲೀಂ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾನೆ. ಲೆಗ್ ಬೈ ಮುಖ್ಯನ ಮುಕ್ತಾಯದ ಓವರ್ಗಳ ಸಂಖ್ಯೆ 3 ಕಾಪಿಸುವ ನಂಬರ್ 3 ಸ್ಕೋರ್ 21 ಫಾರ್ 2 3 ಓವರ್ಗಳ ಮುಕ್ತಾಯ. ಈ ಒಂದು ಪಂದ್ಯಾಟದ ಪ್ರಧಾನ ಪ್ರಾಯೋಜಕರು ಕೋಥಾಸ್ ಕಾಫಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ವಿಮಲ್ ಎಸೆಗಾರಿಕೆ ಭಾಗದಲ್ಲಿ ಮುಂದಿನ ಪಂದ್ಯ
ಇಸಾನ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಫೆನ್ಸ್ ಬೆಂಗಳೂರು. ಎರಡು ತಂಡಗಳಿಗೆ ಎರಡನೇ ಸಿದ್ಧತೆ ಕಾರ್ಯ. ಒಂದೋಟದ ಸೇರ್ಪಡೆ. ಸಾಮಿ ಸ್ವಲ್ಪ ಒಳ್ಳೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅರುಣ್ ಖಾತೆಗೆ ಮತ್ತೆ ವಿಮಾನ. ಮೊಗವೀರ ಸುವರ್ಣ ಕಪ್ 2024 ಸಾಗ್ತಾ ಇದೆ. ನಾಳೆ ದಿನ ಮೊಗವೀರ ಕ್ರಿಕೆಟ್ ಆಟಗಾರರು 40+ ಹಿರಿಯ ಅನುಭವಿ ಆಟಗಾರರೆಲ್ಲ ನಾಳೆ ದಿನ ಇಲ್ಲಿ ಕಣಕ್ಕಿಳಿಯಲಿದ್ದಾರೆ. 5 ತಂಡಗಳು ಕೂಡ ಸ್ಪರ್ಧಾ ಕಣವನ್ನು ಕಾಣಲಿಕ್ಕಿದೆ. ಅದಲ್ಲದೆ ಒಂದು ಪೊಲೀಸರ ಎಕ್ಸಿಬಿಷನ್ ಮ್ಯಾಚ್ ಕೂಡ ಇದೆ. ಇದರ ಮಧ್ಯೆ ಸಾಮಿ ಹೋದಾರಿ ನೆಲಕ್ಕುಳ್ತಾ ಇದೆ. ಕಳೆದ ಪಂದ್ಯದಲ್ಲಿ 4 ಭರ್ಜರಿ ಸಿಕ್ಸರ್ ಸಿಡಿಸಿದಂತ ಸಾಮಿ ಈಗ ವಾಪಸ್ ಆಗ್ತಾ ಇದ್ದಾರೆ. ಅಂಕಣ ಒಳವಾಗಿದೆ. ಹೊಸ ದಾಂಡಿಗನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಸುಧಾ ವಿಮಲ್ ಟು ಸುಧಾ. ಉತ್ತಮ ರೀತಿಯ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇನ್ ಸ್ವಿಂಗರ್ ಡೆಲಿವರಿ. ಚುಕ್ಕೆ ಎಸೆತವನ್ನು ಕಾಡ್ತಾ ಇದೆ. ಮತ್ತೆ ಈ ಎಸೆಗಾರಿಕೆ ಭಾಗದಲ್ಲಿ ವಿಮಾಲ್ ಶ್ರೀನಿಧಿ ಕಾರ್ಪೊರೇಷನ್ ಕಡೆಯಿಂದ ಬಹಳ ಸುತ್ತಮುತ್ತ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4 ಸ್ಕೋರ್ 24. 4 ಓವರ್ಗಳ ಮುಕ್ತಾಯ 24. ದ ಕಂಪ್ಲೀಟ್ ಓವರ್ ನಂಬರ್ 4 ಸ್ಕೋರ್ 24. ಲಾಸ್ಟ್ 2 overs ರಿಮೈನಿಂಗ್. 12 overs ರಿಮೈನಿಂಗ್. 12 balls ರಿಮೈನಿಂಗ್. 12 ಎಸೆತ ಇನ್ನೂ ಕೂಡ ಬಾಕಿ ಇದೆ.
ರನ್ಔಟ್ ಮಾಡೋ ಅವಕಾಶ ಕೈ ಚೆಲ್ತಾ ಇದ್ದಾರೆ. ನೋ ಬಾಲ್. 1+1+ ಫ್ರೀ. ಎಲ್ಲ ಉಚಿತ. ಮೊಗೇರ ಪಂದ್ಯಾಟದಲ್ಲಿ ಕ್ರಿಕೆಟ್ ಖಚಿತ. ಸುವರ್ಣ ಕಪ್ ಇಲ್ಲಿ ಸಾಗ್ತಾ ಇದೆ. ಜಹೀರ್ ಎಸೆದ ಚೆಂಡು. ನೋ ಬಾಲ್ ಫ್ರೀ ಹಿಟ್. ರನ್ಔಟ್ ಮಾಡೋ ಅವಕಾಶ. ರನ್ಔಟ್ ಮಿಸ್ ಆಗ್ತಾ ಇದೆ. ಮತ್ತೆ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಕೊನೆ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ ಮೈಟಿ ಬೆಂಗಳೂರಿನ ತಂಡ. ಟೆನ್ನಿಸ್ ಬಾಲ್ ಕ್ರಿಕೆಟಿನ ವೆಸ್ಟ್ ಇಂಡೀಸ್ ಕೆರಿಬಿಯನ್ ತಂಡವು ಕೂಡ. ಹೆಸರು ಹೇಳಿದ ನಂತರ ಸ್ಯಾಂಡಿ ಕುಶುವಾ. ಉತ್ತಮ ರೀತಿಯ ಸತ. ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಜಹೀರ್. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಅರುಣ್ ಖಾತೆಗೆ. ಬಹಳ ಸುತ್ತಮುತ್ತ ರಿವರ್ಸ್ ಶಾಟ್. ಕ್ಯಾಚ್ ಆಗೋ ಸಾಧ್ಯತೆ. ಬಹಳಷ್ಟು ಪ್ರಯತ್ನ ಕ್ಷೇತ್ರ ರಕ್ಷಕ ಮಾಡಿದ್ರು ಕೂಡ ತೃತೀಯ ನೇತ್ರ. ಸೇವ್ ಆಗ್ತಾ ಇದೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಮೈಟಿ ಕಡೆಯಿಂದ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 30. ಉತ್ತಮ ರೀತಿಯ ಸತ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ 31-31. ಬಹಳ ಸುತ್ತಮುತ್ತ ಎಸೆತ. ಓವರ್ ಮುಕ್ತಾಯ ಕಾಡ್ತಾರೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದಿ ಕಂಪ್ಲೀಷನ್ ಓವರ್ ನಂಬರ್ 5. ಸ್ಕೋರ್ 31. 31. Last over remaining. 6 days remaining. 6 balls remaining. 6 ಚೆಂಡು ಇನ್ನು ಕೂಡ ಬಾಕಿ ಇದೆ. 40+ ಘನತೆಯ ಮೊತ್ತ. ಆ ಮೊತ್ತ ಪಡಿಬೇಕಾದ್ರೆ ಚೆನ್ನೈ ಭರ್ಜರಿ ಬೌಂಡ್ರಿ ಸಿಕ್ಸರ್ಗಳನ್ನ ದಾಖಲಿಸಬೇಕಾಗಿದೆ. ಈಗಾಗಲೇ ಅನುಭವಿ ಆಟಗಾರ ಅರುಣ್ ರೈನಾ ಹಾಗೂ ಸಮಿ ಫೇಲಿನ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿಮಲ್. ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಎಂ ಸ್ಪೋರ್ಟ್ಸ್.
ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಸಲೀಂ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. 32. ಅಂತಿಮ 5 ಎಸೆತಗಳು ಬಾಕಿ ಇದೆ. ಮತ್ತೆ ವಿಮಾನ್ ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ, ರನ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. 33 ಬೈ ಮುಖ್ಯನ. ಬಹಳ ಸುತ್ತಮುತ್ತ ಆಡಾಟ, ಭರ್ಜರಿ ಸಿಕ್ಸ, ಷಟ್ಕ, ಆರೋಟದ ಸೇರ್ಪಡೆ. ಅರುಣ್ ಕಟ್ಟಪ್ಪ ಭರ್ಜರಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಆಟಗಾರರಾಗಿ ಚೆನ್ನೈ ಕಡೆಯಿಂದ ಬಂದರು. ಈವರೆಗೂ ಕೂಡ ಆಟವನ್ನು ಆಡ್ತಾ ಇದ್ದಾನೆ ಅರುಣ್ ಕಟ್ಟಪ್ಪ. 39 ಮತ್ತೆ ವಿಮಲ್ ಟು ಅರುಣ್ ಕಟ್ಟಪ್ಪ. ಬಹಳ ಸುತ್ತಮುತ್ತ ಕ್ವಿಕ್ ಡೆಲಿವರಿ, ಕ್ಲೀನ್ ಬೌಲ್, ಉದರ ಆಘಾತ. ಕಟ್ಟಪ್ಪ ವಾಪಸ್ ಆಗ್ತಾ ಇದ್ದಾರೆ. ಸುರೇಶ್ ಒಂದೋಟದ ಸೇರ್ಪಡೆ, ಅವಳಿ ಓಟದ ಪೂರೈಕೆ ಕಾಡ್ತಾ ಇದೆ. 3ನೇ ಓಟ ಪೂರೈಸುವ ಪ್ರಯತ್ನ, ಪೂರೈಕೆಯು ಕೂಡ. ತೃತೀಯ ನೇತ್ರ ಬಹಳಷ್ಟು ಕ್ರೂಷಿಯಲ್ ನಟನ್ನ ಥರ್ಡ್ ಅಂಪೈರ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಔಟ್ ಅಂತ ಘೋಷಣೆ. ಹುದ್ದರ ಆಘಾತವನ್ನು ಕಾಡ್ತಾ ಇದೆ. ನಲವತ್ತ 41. ಕೊನೆಯ ಬಾರಿ ತಡೆದ ಮೊತ್ತ 41 41. ಇಬ್ಬ ಹೊಸ ಆಟಗಾರ. ಬಹಳ ಸುತ್ತಮುತ್ತ ಆಡಾಟ, ಡ್ರೀಮ್ ಗುಣವಾಗಿದ್ದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ಇತ್ತು ಕೂಡ. ಮತ್ತೊಂದು ಹೊಂದರ ಆಘಾತವನ್ನು ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 6. ಕಂಪ್ಲೀಟ್ ಓವರ್ ನಂಬರ್ 6. ಸ್ಕೋರ್ 41. 42 is the target. 42ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ ಮೈಟಿ ಬೆಂಗಳೂರು. ಈ ಒಂದು ಪಂದ್ಯದ ಅಫಿಷಿಯಲ್ ಫೋಟೋಗ್ರಾಫರ್ ಕಾರ್ತಿಕ್ ಕೋಟ. ಝೂಮ್ ನಲ್ಲಿ ಫೋಟೋ.
ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಡ್ತಾ ಇದ್ದ ವೀಕ್ಷಣೆ ಕೂಡ ಬದಲಾವಣೆ. ಮುಂದಿನ ವೀಕ್ಷಣೆಗಾಗಿ ಪ್ರಶಾಂತ್ ಅಂಬಲಪಾಡಿ. ಧನ್ಯವಾದಗಳು ಶಿವನಾರಾಯಣವರ. ಮಗವೀರ ಸುವರ್ಣ ಪಥ ಕಾರ್ಯಕ್ರಮದ ಅಡಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ವ್ಯವಸ್ಥಿತ ದಾಂಡುಚೂರಿನ ಪಂದ್ಯಾಕೂಟದ 2ನೇ ದಿನದ ರಾಜ್ಯ ರಾಷ್ಟ್ರ ಮಟ್ಟಗಳ ತಂಡಗಳೊಂದು ಸಣಸಾಟದ ಲೀಗ್ ಹಂತದ ಪಂದ್ಯಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಅಲ್ಲಿ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ಗೆ ಲಾಸ್ಟ್ ಕಾಲ್. ಟಾಸಿಗೆ ಬನ್ನಿ. ಪ್ರಸ್ತುತ ಎರಡೂ ತಂಡಗಳಿಗೂ ಕೂಡ ಜಯ ಅನಿವಾರ್ಯತೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು. ದಿನದ ಬೆಳಗಿನ ಅವಧಿಯಲ್ಲಿ ಪಾಂಚಜನ ಕೋಟವನ್ನು ಮಡಿಸುವ ಮುಖಾಂತರವಾಗಿ ಆರಂಭಿಕ ಶುಭಾರಂಭವನ್ನು ಕಂಡಿರ್ತಕ್ಕಂಥ ಅರುಣ್ ಸಿಸಿ ಚೆನ್ನೈ, ಆ ಬಳಿಕ ಜೈ ಕರ್ನಾಟಕದ ವಿರುದ್ಧವಾಗಿ ಪರಾಜಯವನ್ನು ದಾಖಲಿಸಿದ್ದಾರೆ. ಪ್ರಸ್ತುತ 3ನೇ ಪಂದ್ಯ ಮೈಟಿಯ ವಿರುದ್ಧವಾಗಿ ಆಡ್ತಾ ಇದೆ. ಮೈಟಿ ಈ ಹಿಂದೆ ಜೈ ಕರ್ನಾಟಕದ ವಿರುದ್ಧವಾಗಿ ಆಘಾತಕಾರಿ ಸೋಲನ್ನು ಕಂಡಿತ್ತು. ಇಲ್ಲಿ ಜಯ ಅನಿವಾರ್ಯತೆಯ ಪಂದ್ಯ ಕೂಡ. ಒಂದರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತ 42ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಮೈಟಿ ಬೆಂಗಳೂರು ಮುರಳಿ ಮತ್ತು ಸ್ಯಾಂಡಿ ಆರಂಭಿಕ ಹಂತದ ಆಟಗಾರರು. ತಾವೇ ಅತ್ಯುತ್ತಮ ಮಾಡಿದ ಎಸಗಾರಿಕೆಯನ್ನು ತೋರ್ಪಡಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಿರುಸಿನ ಹೊಡೆತ, ನಟನೆಯ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು.
ಈ ಮುಖಾಂತರವಾಗಿ ಲಾಂಗ್ ಆನ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಕ್ಲೋಸ್ ಓವರ್ ಪಿಚ್ ಆಗಿತ್ತು ಚೆಂಡು. ನೆಟ್ಟ ನೇರ ಹೊಡೆತವನ್ನು ದಾಖಲಿಸಿದ್ದಾರೆ. ಆ ರೂಟ್ಗಳ ಮುಖಾಂತರವಾಗಿ ಮೈಟಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಬಹುತೇಕ ಚೆನ್ನೈ ತಂಡಕ್ಕೂ ಕೂಡ ಉಳಿವಿನ ಪ್ರಶ್ನೆಯ ಪಂದ್ಯ. ಅದೇ ಪ್ರಸಂಗ ಮೈಟಿ ಆಟಗಾರರಿಗೂ ಕೂಡ. ಇಲ್ಲಿ ಜಯ ಅನಿವಾರ್ಯತೆಯ ಒತ್ತಡವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಎರಡೂ ತಂಡಗಳು. ನಲವತ್ತೆರಡರ ಟಾರ್ಗೆಟ್. ಚುರುಕಿನ ಗತಿಯ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಒಂದು ಓಟಗಳ ಸೇರ್ಪಡೆ. ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. 7 ಫಾರ್ ನೋ ಲಾಸ್. ಅಲ್ಲಿ ಇಜಾನ್ ಮತ್ತು ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್. ಟಾಸಿಗೆ ಬನ್ನಿ. ಫ್ರೆಂಡ್ಸ್ ಕ್ಯಾಪ್ಟನ್ ಬನ್ನಿ. ಇಜಾನ್ ಬಂದಿದ್ದಾರೆ. ಸ್ವಿಪ್ ಶಾಟ್ ಗುಡಿಸಿ ತೆಗೆಯುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ. ಎರಡನೇ ಓಟವನ್ನು ಪೂರ್ತಿಗೊಳಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 9ಕ್ಕೆ ತಲುಪ್ತಾ ಇದೆ. 9 ಫಾರ್ ನೋ ಲಾಸ್. ಬಹಳ ಸುತ್ತಮುತ್ತ ಒಂದು ಹೊಡೆತ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ ಮೊದಲ ಓವರ್ನ ಚಾಲ್ತಿಯಲ್ಲಿ. 2 ತಂಡಗಳಿಗೂ ಕೂಡ ಜಯ ಅನಿವಾರ್ಯತೆಯ ಪಂದ್ಯ. ಔಟರ್ ಅಜ್ಜಾಗಿರ್ತಕ್ಕಂಥ ಹೊಡೆತ ಮತ್ತೆ ಗಲ್ಲಿ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 2ನೇ ಓಟವನ್ನು ಸುಲಭವಾಗಿ ದಾಖಲಿಸ್ತಾ ಇರ್ತಕ್ಕಂಥ ತಂಡ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 12 ಓಟಗಳು. ಮೊದಲ ಓವರ್ನ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಇನ್ನುಳಿದಂತ 30 ಚೆಂಡು 30 ಓಟಗಳು ಬರಬೇಕಾಗಿದೆ. ಲೆಕ್ಕಾಚಾರದ ಪಂದ್ಯವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಮುಂದಿನ ಪಂದ್ಯ ಇಜಾನ್ ಕ್ಯಾಪ್ಟನ್ ಟಾಸ್ ಜಯವನ್ನು ದಾಖಲಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರಿನ ವಿರುದ್ಧವಾಗಿ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಇಜಾನ್ ದಾಂಡಿಗತನವನ್ನು ಆಯ್ದುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರಿನ ವಿರುದ್ಧವಾಗಿ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಶೀಘ್ರಗತಿಯಲ್ಲಿ ಫ್ರೆಂಡ್ಸ್ ಆಟಗಾರರು ಕ್ಷೇತ್ರರಕ್ಷಣೆಗೆ ಬರಬೇಕು. ತಂಡ ಮೊತ್ತ 13, 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ISPL ಪಂದ್ಯಾಟವನ್ನು ಆಡಿರ್ತಕ್ಕಂಥ 2 ಪ್ರಮುಖ ಆಟಗಾರರು, ಒಂದೆಡೆ ಮುರಳಿ ಮತ್ತೊಂದೆಡೆ ಸಾಗರ್ ಭಂಡಾರಿ.
ಹೋದರೆ ಅವರ್ಸ್ಗಳು ಬೇಸುವಂತ ಪ್ರಯತ್ನ, ಚೆಂಡು ಸೀಮಾರಕ್ಕೆ ಹೊರಭಾಗಲು ಶ್ರಮಿಸ್ತಾ ಇದೆ. ಸಂಡಿ ದಾಂಡಿನ ಮೊದಲ ಸಿಕ್ಸರ್ ಈಗ ದಾಖಲಾತಿ ಪಡ್ಕೊಳ್ತಾ ಇದೆ 6 ಓಟಗಳ ಮುಖಾಂತರವಾಗಿ. ದಿನದ ಆರಂಭಿಕ ಹಂತದ ಪಂದ್ಯದಲ್ಲಿ ಬಹಳಷ್ಟು ಒಂದು ಹೋರಾಟವನ್ನು ಮಾಡಿರ್ತಕ್ಕಂತ ಆದಿ ಸಿಸಿ ಚೆನ್ನೈ ಸಮಯ ಸರಿತಾ ಇದೆ. ಹಾಗೆ ಬೆಂಗಳೂರಿನ ಜೆಪಿ ಪಾರ್ಕ್ ಕ್ರೀಡಾಂಗಣದ ಭಾಗದಲ್ಲಿ ನಿರೀಕ್ಷಿತ ಆಟವನ್ನು ಆಡ್ತಾ ಇಲ್ಲ. ತಡ ಮೊತ್ತ 20 ಓಟಗಳು. ನೆಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಲಾಂಗ್ ಆನ್ ಸೀಮಾರೇಖೆ ಹೊರಭಾಗಲು ಕ್ರಮಿಸ್ತಾ ಇದೆ. ಸ್ಯಾಂಡಿ ದಾಂಡಿನ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಡುತ್ತಾ ಇದೆ. ತಡ ಮೊತ್ತ 24. 17 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಪವರ್ ಪ್ಲೇಯ ಎನ್ನುವ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಶಿವಪ್ರಗತಿಯಲ್ಲಿ ಪಂದ್ಯವನ್ನು ಮುಕ್ತಾಯಗೊಳಿಸುವಂತಹ ಲೆಕ್ಕಾಚಾರ. ಔಟ್ ರಜ್ಜಾಗಿರ್ತಕ್ಕಂಥ ಹೊಡೆತ ಗುಡದ ಹಿಂಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 25. 25 ಫಾರ್ ನೋ ಲಾಸ್. 25ಕ್ಕೆ ನೋ ಲಾಸ್. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ಟು ಗೋ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹೋದರಿಯ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಮೈಟಿ 25 ಓಟವನ್ನು ದಾಖಲಿಸ್ತಾ ಇದೆ ಜಯಕ್ಕಾಗಿ. ಅಂತಿಮ 24 ಎಸೆತ, 17 ಓಟಗಳು ಬರಬೇಕಾಗಿದೆ. 24ಕ್ಕೆ 17, 24 balls, 17 runs required. ಹೊಸ ಬೌಲರ್ ಸುಧಾ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 23 ಚೆಂಡುಗಳು ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. 23 ಬಾಲ್, 17 ರನ್ಸ್ ರಿಕ್ವೈರ್ಡ್. ನಿಧಾನಗತಿಯಲ್ಲಿ ಪಂದ್ಯಾಟದ ಮೊದಲ ಜಯದ ಕಡೆಗೆ ಮುಖ ಮಾಡುವಂತಹ ಲಕ್ಷಣಗಳು ತೋರ್ಪಡಿಕೆಯಾಗ್ತಾ ಇದೆ ಮೈಟಿ ಬೆಂಗಳೂರಿನ ತಂಡ. ಹೋದರೆ ಆವರಿಸಿಕೊಂಡು ಮತ್ತೆ ಬೀಸುವಂತಹ ಪ್ರಯತ್ನ. 1 ಓಟಗಳ ಸೇರ್ಪಡೆ. 2ನೇ ಓಟವನ್ನು ದಾಖಲಿಸ್ತಾ ಇಲ್ಲ. ಕೇವಲ 1 ಓಟಗಳ ಸೇರ್ಪಡೆ. ತಡ ಮೊತ್ತ 26. ಔಟ್ ರಜ್ಜಾಗಿರ್ತಕ್ಕಂಥ ಚೆಂಡು ಸ್ವಲ್ಪ ಒಳಗೆ ಡಿಪಕ್ಷ ಕವರ್ಸ್ ವಿಭಾಗದಲ್ಲಿ ಸಾಗ್ತಾ ಇದೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. 27. 15 ಓಟಗಳು ಸದ್ಯದ ಪರಿಸ್ಥಿತಿಯಲ್ಲಿ ಬರಬೇಕಾಗಿದೆ. ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ ಈ ಮುಖಾಂತರವಾಗಿ. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಮುಖಾಂತರವಾಗಿ ಸುಲಭ ಜಯದ ಕಡೆಗೆ ದಾಂಗುಡಿ ನೀಡ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರಿನ ತಂಡ ಬಹುತೇಕ ಅಲ್ಲಿ ಪಂದ್ಯ ಮುಕ್ತಾಯವಾದ ಕೂಡಲೇ ಫ್ರೆಂಡ್ಸ್ ಆಟಗಾರರು ಕ್ಷೇತ್ರಕ್ಷಣೆಗೆ ಬರಬೇಕು. ಯಾಕಂತ ಹೇಳಿದ್ರೆ ಸಮಯ ವಿಳಂಬಕ್ಕೆ ಅವಕಾಶ ಮಾಡಿಕೊಡಬೇಡಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಡೆ ಸ್ಯಾಂಡಿ ಬಿರುಸಿನ ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಜಯಕ್ಕಾಗಿ ಕೇವಲ 3 ಓಟಗಳು ಬರಬೇಕಾಗಿದೆ. ರ ಅಜಯ್ ಆಟವನ್ನು ಆಡ್ತಾ ಇರ್ತಕ್ಕಂಥ ಸಾಂಡೆ 3 ಸಿಕ್ಸರ್ ಸಹಿತವಾಗಿ ಒಂದು ಬೌಂಡ್ರಿಯನ್ನು ಕೂಡ ದಾಖಲಿಸಿದ್ದಾರೆ. ಪೂರ್ಣಾಂತರವಾಗಿತ್ತು. ಕೇವಲ 1 ಓಟಗಳಿಗೆ ಅಷ್ಟೇ. ನೇತರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಜಯಕ್ಕಾಗಿ ಕೇವಲ 2 ಓಟಗಳು ಬರಬೇಕಾಗಿದೆ ಮೈಟಿ ಬೆಂಗಳೂರು ತಂಡದ ವಿಜಯಕ್ಕಾಗಿ. ಹೊಸ ಆಟಗಾರ ಇಲು ಅಗ್ಗಡಕ್ಕೆ ಬರ್ತಾ ಇದ್ದಾರೆ. ಬಹಳ ಶುದ್ಧವಾದ ಹೊಡೆತ. ಈ ಮುಖಾಂತರವಾಗಿ ಪಂದ್ಯ ಸರಿಸಮಾನಗೊಳ್ತಾ ಇದೆ, ಟೈ ಆಗ್ತಾ ಇದೆ. ಜಯಕ್ಕಾಗಿ ಕೇವಲ 1 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಡಿಪೆಕ್ಷ ಕವರ್ಸ್ ಭಾಗದಲ್ಲಿ ಸ್ವಲ್ಪ ಇನ್ಸೈಡ್ ಔಟ್ ಆಟವನ್ನು ಆಡುವಂತಹ ಪ್ರಯತ್ನ. ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ಮುಖಾಂತರವಾಗಿ ಮೈಟಿ ಬೆಂಗಳೂರಿನ ತಂಡ ಪಂದ್ಯದ ಮೊದಲ ಜಯವನ್ನು ದಾಖಲಿಸ್ತಾ ಇದೆ. ಈ ಮುಖಾಂತರವಾಗಿ ಮುಕ್ತಾಯ ಕಂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ದಾಂಡು ಚೆಂಡಿನ ವಿಚಾರದಲ್ಲಿ ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಸಂಡೇ ಮುಕ್ತಾಯ